ಹಾಯ್ ನನ್ನ ಬಂಧು ಮಿತ್ರರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಗೊಂಬೆ ದವಿ ವ್ಲಾಗ್. ಇವತ್ತು ನಾವು ಶಿವರಾತ್ರಿ ಹಬ್ಬನ ಯಾವ ಥರ ಆಚರಿಸ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಈ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಎಕ್ಸಾಕ್ಟ್ ಟೈಮ್ ಬಂದು 3 ಗಂಟೆ ಬೆಳಗಿನ ಜಾವ. ಸೊ ನಮ್ಮ ಮನೆಯಲ್ಲಿ 6 ಗಂಟೆ ಅಷ್ಟರಲ್ಲಿ ಶಿವಪ್ಪಂಗೆ ನಾವು ನೈವೇದ್ಯ ಮಾಡಬೇಕು. ಶಿವರಾತ್ರಿ ಆಗಿದ್ದು ಮಾರನೇ ದಿವಸ ನಾವು ಈ ಥರ ಪಪ್ತಿ ಮಾಡ್ತೀವಿ. ನಮ್ಮ ಕಡೆ ಎಲ್ಲ ಈ ಥರನೇ ಮಾಡ್ತಾರೆ. ಸೊ ನಾನು ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮಾಡಿ ಔಟ್ಸೈಡ್ ಎಲ್ಲ ರಂಗೋಲಿ ಬಿಡಿಸ್ತಾ ಇದ್ದೀನಿ. ಯಾಕಂದರೆ ನನಗೆ ರಂಗೋಲಿ ನೀಟಾಗಿ ಬರೋದಿಲ್ಲ. ಸಣ್ಣ ಪುಟ್ಟ ರಂಗೋಲಿ ಕಲ್ತಿದ್ದೀನಿ. ಯಾವಾಗೂ ಔಟ್ಸೈಡೆಲ್ಲ ಆಂಟಿ, ಕೆಲಸದ ಆಂಟಿನೇ ಬಿಡ್ತಾರೆ. ಸೊ ನಾನು ರಂಗೋಲಿ ಅನ್ನೋದೇ ಕಲ್ತಿರಲಿಲ್ಲ. ಈಗ ದೇವ್ರ ಮನೇಲಿ ಅಥವಾ ಔಟ್ಸೈಡ್ ಸಣ್ಣ ಪುಟ್ಟ ಬಿಡಿಸ್ಬೇಕು ಅಂತ ಸಣ್ಣ ಪುಟ್ಟ ಯೂಟ್ಯೂಬ್ ನೋಡ್ಕೊಂಡು ಕಲ್ತಿದ್ದೀನಿ. ಯಾರಾದರೂ ಚೆನ್ನಾಗಿಲ್ಲ ಅಂತ ಕಮೆಂಟ್ ಮಾಡಬೇಡಿ ಪ್ಲೀಸ್. ನನಗೆ ಬರಲ್ಲ ಆ್ಯಕ್ಚುಲಿ. ನಾನು ಮೊದಲೇ ಹೇಳ್ಕೊತಾ ಇದ್ದೀನಿ ನಿಮಗೆ. ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ವಿಕಂ. ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ವಿಕಂ. ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು. ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು. ಮಾತಃ ಸಮಸ್ತ ಜಗತಾಂ ಮಧುಕೈಟಭಾರೇ ವಕ್ಷೋ ವಿಹಾರಿಣಿ ಮನೋಹರ ದಿವ್ಯಮೂರ್ತೆ. ಶ್ರೀ ಸ್ವಾಮಿ ನಿಶ್ರಿತ ಜನಪ್ರಿಯ ದಾನಶೀಲೆ ಶ್ರೀ ವೆಂಕಟೇಶ ದಯಿತೆ ತವ ಸುಪ್ರಭಾತಂ. ಮಾತಃ ಸಮಸ್ತ ಜಗತಾಂ ಮಧುಕೈಟಭಾರೇ ವಕ್ಷೋ ವಿಹಾರಿಣಿ ಮನೋಹರ ದಿವ್ಯಮೂರ್ತೆ. ಶ್ರೀ ಸ್ವಾಮಿ ನಿಶ್ರಿತ ಜನಪ್ರಿಯ ದಾನಶೀಲೆ ಶ್ರೀ ವೆಂಕಟೇಶ ದಯಿತೆ ತವ ಸುಪ್ರಭಾತಂ. ನಮ್ಮ ಕಡೆ ಶಿವರಾತ್ರಿ ಹಬ್ಬನ ಈ ಥರ ಮಾಡ್ತಾರೆ. ದೇವ್ರಿಗೆ ಬಾಳೆ ಎಲೆ ಹಾಕಿ ಅದಕ್ಕೆ ಉಪ್ಪು, ನಾವು ಮಾಡಿರೋವಂಥ ಅಡುಗೆಗಳು. ನಾನು ದೇವ್ರಿಗೆ ನೈವೇದ್ಯಕ್ಕೆ ಪಾಯಸ, ಆಲೂಗಡ್ಡೆ ಪಲ್ಯ, ಹೆಸರುಬೇಳೆ, ಚಿತ್ರಾನ್ನ, ಮೊಸರನ್ನ, ಅನ್ನ ಸಾಂಬಾರು, ನುಗ್ಗೆಕಾಯಿ ಸಾಂಬಾರು, ಹಪ್ಪಳ ಎಲ್ಲ, ಬೋಂಡ ಎಲ್ಲ ಮಾಡಿದ್ದೆ. ಸೊ ನಮ್ಮ ಕಡೆ ವರ್ಷ ಹೀಗೆ ಮಾಡ್ಕೊಂಬರ್ತಾರೆ. ನೈಟ್ ಹೊತ್ತು ಫ್ರೂಟ್ಸ್ ಇಟ್ಕೊಂಬರ್ತೀವಿ. ಬೆಳಗ್ಗೆ ಹೊತ್ತು ದೇವರಿಗೆ ನೈವೇದ್ಯ ಅರ್ಪಿಸ್ತೀವಿ. ಯಾಕಂದರೆ ದೇವರು ನೈಟೆಲ್ಲ ಉಪವಾಸ ಇದ್ದು ನಮ್ಮ ಮನೆಗೆ ಬರ್ತಾರೆ ಊಟಕ್ಕೆ ಅಂತ ನಮ್ಮ ಆಸೆ. ಸೊ ಅದಕ್ಕೋಸ್ಕರ ನಮ್ಮ ಮನೆಗೂ ದೇವ್ರು ಬರಲಿ ಅಂತ ನಾವು ಈ ಥರ ಪೂಜೆ ಮಾಡ್ತೀವಿ. ನಮ್ಮ ಅಜ್ಜಿಯವ್ರ ಸೈಡೆಲ್ಲ ಇದೇ ಥರ ಮಾಡೋದು ಪಪ್ತಿ. ಇದು ನಾನು ಅಜ್ಜಿ ಮನೆ ಕಡೆಯಿಂದ ಕಲ್ತಿದ್ದು. ಸೊ ಅತ್ತೆ ಮನೆ ಕಡೆ ಇರಲಿಲ್ಲ. ನಾನು ಅಜ್ಜಿ ಏನು ಹೇಳ್ಕೊಟ್ಟಿದ್ರು ನಾನು ಅದನ್ನೇ ನಮ್ಮ ಮನೇಲೂ ಫಾಲೋ ಮಾಡ್ಕೊಂಬರ್ತೀನಿ. ಶಿವಪ್ಪನ ಆಶೀರ್ವಾದ ನನ್ನ ಮೇಲೆ ಇರುತ್ತೆ ಅಂತ ಅಂದ್ಕೊಂಡು ನಾನು ಈ ಥರ ಹಬ್ಬ ಮಾಡ್ತೀನಿ. ನನಗೆ ತುಂಬಾ ಇಷ್ಟ ದೇವರಿಗೆ ನೈವೇದ್ಯ ಮಾಡೋದು. ಇನ್ನೂ ಏನೇನೆಲ್ಲ ಮಾಡಬೇಕು ಅನಿಸುತ್ತೆ ನನಗೆ. ನಾನು ಆಫೀಸ್ಗೆ ಹೋಗೋದ್ರಿಂದ ನನ್ನ ಕೈಲಿ ಆಗೋಷ್ಟು ನಾನು 6 ಗಂಟೆ